ಯುವತಿ ಜೊತೆಗೆ ಬೈಕ್ ಟ್ಯಾಕ್ಸಿ ಚಾಲಕನ ದುರ್ವರ್ತನೆ ಆಗಿದೆ. ಯುವತಿಯ ಕಾಲು ತೊಡೆಯನ್ನ ಸವರಿದ ಆರೋಪ ಕೇಳಿ ಬರ್ತಾ ಇದೆ. ಉದ್ದೇಶಪೂರ್ವಕವಾಗಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ ಅನ್ನುವಂಥ ಆರೋಪ. ಯುವತಿಯ ತೊಡೆ ಮೇಲೆ ಚಾಲಕ ಕೈ ಇಡುವಂಥ ದೃಶ್ಯ ಕೂಡ ಈಗ ಸೆರೆ ಸಿಕ್ಕಿದೆ. ವಿಡಿಯೋ ಮಾಡಿ ಪೊಲೀಸರಿಗೆ ದೂರನ್ನು ಕೊಟ್ಟಿರುವಂಥದ್ದು ಆ ಯುವತಿ. ವಿಲ್ಸನ್ ಗಾರ್ಡನ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಈ ರೀತಿಯ ಘಟನೆಯನ್ನು ನೋಡಿದಾಗ ಏನು ಹೇಳಬೇಕು ಅಂಥೇಳಿ ಅಂದರೆ, ಈ ಬೈಕ್ ಟ್ಯಾಕ್ಸಿ ಎಷ್ಟರ ಮಟ್ಟಿಗೆ ಸೇಫ್ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ತಾ ಇರುವಂಥದ್ದು. ಇದೆಲ್ಲ ಘಟನೆ ನೋಡಿದಾಗ ಬೈಕ್ ಟ್ಯಾಕ್ಸಿನೂ ಕೂಡ ಸೇಫ್ ಅಲ್ಲ ಅನ್ನುವಂಥದ್ದು. ಇಂಥ ಕಾಮುಕರು ಇರ್ತಾರೆ ಅಂಥೇಳಿ ಯುವತಿಯ ಜೊತೆಗೆ ಬೈಕ್ ಟ್ಯಾಕ್ಸಿ ಚಾಲಕನ ದುರ್ವರ್ತನೆ, ಆತನ ಈ ರೀತಿಯ ನೋಡುವಂಥ ದೃಷ್ಟಿಕೋನ ಅಥವಾ ಆತ ವಿಕೃತ ಕಾಮಿನ. ಬೈಕ್ ಟ್ಯಾಕ್ಸಿ ಅಂತ ಹೇಳಿದ್ರೆ ದಿನಕ್ಕೆ ಎಷ್ಟೋ ಜನ ಓಡಾಟ ಮಾಡ್ತಾರೆ, ಲೇಡೀಸ್ ಆಗಿರ್ಬೋದು, ಬೇರೆ ಯಾರೇ ಇದ್ರೂ ಕೂಡ. ಆದರೆ ಈ ರೀತಿಯ ಕಾಮುಕನಿಂದ ಈ ರೀತಿಯ ದುರ್ವರ್ತನೆ ಆಗತ್ತೆ, ಅನ್ಕಂಫರ್ಟಬಲ್ ಆಗತ್ತೆ ಅಂತ ಹೇಳಿದ್ರೆ ಇಂಥವರಿಗೆ ಯಾವ ರೀತಿಯ ಶಿಕ್ಷೆ ಕೊಡಬೇಕು ಅಂಥೇಳಿ ಯಾರೆಲ್ಲ ಈ ಸುದ್ದಿಯನ್ನು ನೋಡ್ತಾ ಇದ್ರಲ್ಲ, ಭಾಳ ಅಂದರೆ ಭಾಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ಬೈಕ್ ಟ್ಯಾಕ್ಸಿ ಸೇಫ್ ಅಲ್ಲ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಬೈಕ್ ಟ್ಯಾಕ್ಸಿ ಚಾಲಕನಿಂದ ಈ ರೀತಿಯ ದುರ್ವರ್ತನೆ ಆಗತ್ತೆ ಅಂತ ಹೇಳಿದ್ರೆ ಈ ಸುದ್ದಿಯನ್ನು ನೋಡ್ತಾ ಇದ್ರೆ ಬೈಕ್ ಟ್ಯಾಕ್ಸಿ ಕೂಡ ಸೇಫ್ ಅಲ್ಲ ಅನ್ನುವಂಥದ್ದು. ಯಾಕೆ ಹೀಗೆ? ಎಸ್ ಎಂ ಕುಮಾರ್, ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ರ್ಯಾಪಿಡೋ ಆಗಿರಬಹುದು, ಬೇರೆ ಬೇರೆ ಆಪ್ಗಳ ಮುಖಾಂತರವಾಗಿ ಜನ ತಮ್ಮ ಪ್ರಯಾಣದ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿರ್ತಾರಲ್ಲ, ಬುಕ್ ಮಾಡ್ಕೊಂಡು ಹೋಗ್ತಾರಲ್ಲ, ಅವರು ಅನೇಕ ಬಾರಿ ರೀತಿಯಾದ ವರ್ತಿಸುವಂತಹ ಘಟನಾವಳಿಗಳನ್ನ ನಾವು ನೋಡಿದ್ವಿ. ಜೊತೆಗೀಗ ಯುವತಿ ಜೊತೆ ಈ ಬೈಕ್ ಟ್ಯಾಕ್ಸಿ ಚಾಲಕ ಅನುಚಿತವಾಗಿ ವರ್ತನೆ ಮಾಡಿರುವಂತಹ ಗಂಭೀರ ಆರೋಪ ಕೂಡ ಕೇಳಿ ಬಂದಿದೆ. ಯುವತಿಯ ಕಾಲು ಮತ್ತು ತೊಡೆ ಸವರಿ, ಅಂದ್ರೆ ಬೈಕ್ ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಯುವತಿಯ ಕಾಲು ಮತ್ತು ತೊಡೆ ಸವರಿದಂತಹ ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಇನ್ನು ರೇಡ್ ಯಾವಾಗ ಯುವತಿ ಬೈಕ್ ನಲ್ಲಿ ಹತ್ತಾಳೋ ಅಲ್ಲಿಂದ ಇಳಿಯುವವರೆಗೂ ಕೂಡ ಕಂಪ್ಲೀಟ್ ಆಗಿ ಈತ ಇದೇ ರೀತಿಯಾಗಿ ವರ್ತನೆಯನ್ನ ಮಾಡಿರುವಂತದ್ದು. ಇನ್ನು ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ಕೂಡ ನಡೆದಿರುವಂತದ್ದು. ಸದ್ಯಕ್ಕೆ ಯುವತಿ ಏನು ಆತನ ವರ್ತನೆಯಿಂದ ಬೇಸತ್ತು ಮೊಬೈಲ್ ನಲ್ಲಿ ಕಂಪ್ಲೀಟ್ ಆಗಿ ಅದನ್ನ ಸೆರೆ ಕೂಡ ಹಿಡಿದಿರ್ತಾಳೆ. ಘಟನೆ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದಾಳೆ ಯುವತಿ. ಆ ವಿಡಿಯೋವನ್ನ ಮಾಡಿ ಈಗ ಪೊಲೀಸರಿಗೂ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಿರುವಂತಹ ಪೊಲೀಸರು ಕೂಡ ಈ ಬೈಕ್ ಚಾಲಕ ಏನಿದ್ದಾನೆ, ಈ ಬೈಕ್ ಚಾಲಕನ ಹುಡುಕಾಟದಲ್ಲಿ ಈಗ ತೊಡ್ಕೊಂಡಿರುವಂತದ್ದು. ಆದಷ್ಟು ಬೇಗ ಶೀಘ್ರದಲ್ಲೇ ಈತನನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡಬೇಕಾಗಿದೆ. ಒಟ್ಟಾರೆಯಾಗಿ ಕೆಲವೊಂದು ಆಪ್ಗಳ ಮುಖಾಂತರವಾಗಿ ಸಿಂಗಲ್ ಲೇಡಿಗಳು ಏನಿರ್ತಾರೆ, ಸಿಂಗಲ್ ಯುವತಿಯರಾಗಿರ್ಬೋದು, ಮಹಿಳೆಯರಿರ್ಬೋದು, ಅನೇಕ ಬಾರಿ ಪ್ರಯಾಣವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಇದನ್ನೇನೆ ಒಂದು ದುರ್ಬಳಕೆಯನ್ನ ಮಾಡ್ಕೊಳ್ಳುವಂತಹ ಇಂತಹ ಪುಂಡ್ರೇನಿದ್ದಾರೆ, ಇಂಥವರಿಂದ ಸ್ವಲ್ಪ ಎಚ್ಚರಿಕೆಯಾಗಿರ್ಬೇಕಾಗತ್ತೆ. ಸದ್ಯಕ್ಕಂತೂ ಪ್ರಕರಣ ದಾಖಲಾಗಿದೆ. ಈತನ ಹುಡುಕಾಟದಲ್ಲಿ ಈಗ ಪೊಲೀಸರು ತೊಡ್ಕೊಂಡಿರುವಂತದ್ದು. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.